ಇರಲಿ ಜೀವ ರಹಸ್ಯವರೆ ಪರದೆಯೊಳಗಡಗಿ ಅರಸಿ ಒರೆಸುವರಾರು ಬೀದಿ ಬತ್ತಲಿಯ ಅರಳಿಪುದ ದಡಗಿರ್ದೊಡಾಗ ನಮ್ಮೆದೆಗನ್ನ ಸುರಸತೆಯ ಕುತುಕದಿಮ್ಮಂಕುತಿಮ್ಮ. ಇರಲಿ ಜೀವ ರಹಸ್ಯವರೆ ಪರದೆಯೊಳಗಡಗಿ ಅರಸಿ ಒರೆಸುವರಾರು ಬೀದಿ ಬತ್ತಲಿಯ ಅರಳಿಪುದ ದೊಡಗಿರ್ದೊಡಾಗ ನಮ್ಮೆದೆಗನ್ನ ಸುರಸತೆಯ ಕುತುಕದಿಮ್ಮಂಕುತಿಮ್ಮ. ಆತ್ಮೀಯರೇ, ಈ ಕಗ್ಗದ ಭಾವಾರ್ಥ ಹೀಗಿದೆ: ಜೀವ ರಹಸ್ಯ ಅರೆಪರದೆಯೊಳಗೆ ಅಡಗಿರಲಿ. ಎಲ್ಲವೂ ಸ್ಪಷ್ಟವಾಗಿದ್ದಾಗ ಅದನ್ನು ಅರ್ಥೈಸಿಕೊಳ್ಳಲು ಯಾರು ಪ್ರಯತ್ನಿಸುತ್ತಾರೆ? ಆ ರಹಸ್ಯ ಅಡಗಿದ್ದಾಗಲೇ ಕುತೂಹಲದಿಂದ ನಮ್ಮ ಎದೆಗಣ್ಣನ್ನು ಅರಳಿಸುತ್ತದೆ. ಜೀವ ರಹಸ್ಯವೆನ್ನುವುದು ನಮಗೆ ಸ್ಪಷ್ಟವಾಗಿ ತಿಳಿಯದ ವಿಷಯ. ಅದು ಒಂದು ಅರೆ ಪರದೆಯ ಹಿಂದೆ ಅಡಗಿಕೊಂಡಂತಿದೆ ಎಂದು ಭಾವಿಸೋಣ. ಈ ಅಸ್ಪಷ್ಟವಾದದ್ದರಿಂದ ನಮಗೆ ಏನು ಪ್ರಯೋಜನ? ತುಂಬ ಪ್ರಯೋಜನವಿದೆ ಎನ್ನುತ್ತದೆ ಈ ಕಗ್ಗ. ವಸ್ತು ಮರೆಯಾಗಿದ್ದಾಗಲೇ ಅದರ ಬಗ್ಗೆ ಕುತೂಹಲ ಮತ್ತು ಕುತೂಹಲವನ್ನು ತಣಿಸಲು ಪ್ರಯತ್ನ. ನೀವು ಮನೆಗೆ ಹೋಗುವಾಗ ಪೆಟ್ಟಿಗೆಯಲ್ಲಿ ಒಂದು ಉಡುಗೊರೆಯನ್ನು ಮಗುವಿಗಾಗಿ ತೆಗೆದುಕೊಂಡು ಹೋಗಿ. ಪೆಟ್ಟಿಗೆಯಲ್ಲಿ ಏನಿದೆ ಎಂಬುದು ಮಗುವಿಗೆ ತಿಳಿದಿಲ್ಲ, ಆದರೆ ಉಡುಗೊರೆ ಎಂಬುದು ಗೊತ್ತು. ನೀವು ತೋರಿಸುವವರೆಗೂ ಮಗು ಉತ್ಸಾಹದಿಂದ ಕುಣಿದಾಡುತ್ತಾ ಆ ವಸ್ತುವನ್ನು ಪಡೆಯಲು ಪ್ರಯತ್ನಿಸುತ್ತದೆ. ಪೆಟ್ಟಿಗೆಯೊಳಗಿನ ವಸ್ತು ದೊರೆತ ಮೇಲೆ ಸ್ವಲ್ಪ ಹೊತ್ತು ಮಾತ್ರ ಸಂಭ್ರಮ. ಹಾಗೆ ಮರೆಯಾಗಿ ತೆಗೆದುಕೊಂಡು ಹೋಗದೆ ಅದನ್ನು ತೆರೆದೇ ಇಟ್ಟರೆ ಆ ಕುತೂಹಲ ಉತ್ಸಾಹ ಇರಲಾರದು. ಅಂದರೆ ಮರೆಯಾಗಿದ್ದಷ್ಟು ಕುತೂಹಲ ಹೆಚ್ಚು. ಅದಕ್ಕೆ ಇಂಗ್ಲೀಷಿನಲ್ಲಿ ಒಂದು ಮಾತಿದೆ: ಕ್ಯೂರಿಯಾಸಿಟಿ ಈಸ್ ಎಕ್ಸ್ಪ್ರೆಷನ್ ಥ್ರೂ ಸಪ್ರೆಷನ್. ಒಬ್ಬ ಯುವತಿ ತಲೆಯಿಂದ ಕಾಲಿನವರೆಗೂ ಮುಸುಕು ಹಾಕಿಕೊಂಡು ಕುಳಿತಿದ್ದರೆ ಯಾವ ಆಸಕ್ತಿಯೂ ಇರುವುದಿಲ್ಲ. ಅಂತೆಯೇ ಎಲ್ಲವನ್ನು ತೆರೆದು ನಿಂತರೆ ಜಿಗುಪ್ಸೆಯಾಗುತ್ತದೆ. ಹೀಗಾಗಿ ಏನನ್ನು ಮರೆಮಾಚದ ಬೀದಿ ಬತ್ತಲೆಯನ್ನು ಯಾರಾದರೂ ಹುಡುಕಾಡಿ ಒರೆಸುತ್ತಾರೆಯೇ? ಅಲ್ಲಿ ಯಾವ ಕುತೂಹಲವೂ ಇಲ್ಲ. ಹಾಗೆಯೇ ಜೀವ ರಹಸ್ಯ ಕೂಡ ಅರೆಪರದೆಯ ಹಿಂದೆ ಅಡಗಿದ್ದಾಗ ಅದನ್ನು ತಿಳಿಯುವ ಕುತೂಹಲ ಹೆಚ್ಚಾಗುತ್ತದೆ. ಈ ರಹಸ್ಯ ತನ್ನನ್ನು ಸಂಪೂರ್ಣವಾಗಿ ತೆರೆದುಕೊಂಡಿದ್ದರೆ ಅದನ್ನು ತಿಳಿಯಲು ಪ್ರಯತ್ನವನ್ನೇ ಮಾಡಬೇಕಾಗಿಲ್ಲ. ಅದು ಹಾಗೆ ಅಡಗಿಕೊಂಡಾಗಲೇ ತನ್ನ ಸುರಸವಾದ ಕುತೂಹಲದಿಂದ ನಮ್ಮ ಎದೆಗಣ್ಣನ್ನು ತೆರೆಸುತ್ತದೆ. ಜೀವ ರಹಸ್ಯವನ್ನು ಅರಿಯುವ ಕುತೂಹಲಭರಿತವಾದ ಪ್ರಯತ್ನವೇ ಆಧ್ಯಾತ್ಮಿಕ ಸಾಧನೆಯ ದಾರಿ. ಇದೊಂದು ಅದ್ಭುತವಾದ ಕಗ್ಗ. ರಹಸ್ಯ ಎಂದು ಮುಖ ತಿರುಗಿಸದೆ ಅದನ್ನು ಕುತೂಹಲದಿಂದ ಪರೀಕ್ಷಿಸಿ ಒಳಗಣ್ಣನ್ನು ತೆರೆದುಕೊಳ್ಳಬೇಕು ಎಂದು ಪ್ರಚೋದಿಸುತ್ತದೆ ಎನ್ನುತ್ತಾರೆ ಡಿ.ವಿ.ಜಿಯವರು. ಧನ್ಯವಾದಗಳು. ಥ್ಯಾಂಕ್ ಯು.